ಕುಂಕುಮಾರ್ಚನೆ ಮಾಡ್ತಾ ಇದ್ದೆ, ಸಹಸ್ರನಾಮ ಹೇಳ್ಕೊಂಡು. ಆ ಕುಂಕುಮನ ಕೊಟ್ಟರೆ ಮದುವೆ ಆಗ. ನಾನು ಇಲ್ಲಿಂದ ಕುಂಕುಮ ತೊಗೊಂಡೋಗಿ ಎಲ್ಲ ಹೆಣ್ಮಕ್ಳಿಗೂ ಕೊಟ್ಟರೆ ಮದುವೆ ಆಯಿತು. ತುಂಬ ಜನಕ್ಕೆ ಮದುವೆ ಆಯಿತು. ಆವತ್ತು ಬಂದರೆ ಮೈಯೆಲ್ಲ ನವಿರಾಗ್ತಾಯಿತ್ತು, ನಡುಗ್ತಾ ಇತ್ತು. ಇಲ್ಲಿ ಯಾರು ಬಂದ್ರೂ ಒಂಥರ ಇದಾಗುತ್ತೆ. ಇಲ್ಲಿ ಯಾರು ಬಂದ್ರೂ ಇದಾಗುತ್ತೆ. ನಾವು ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ವಿ. ಆವಾಗ ಒಂದು ದಿವಸ ಅಷ್ಟಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಪ್ರೇರಣೆ ಆಯಿತು. ಗುರುವಾರ ಆಯಿತು. ಗುರುವಾರ ರಾತ್ರಿ ಕನಸು ಬಿತ್ತು ಅಷ್ಟಲಕ್ಷ್ಮಿಗೆ ಪ್ರಭಾವಳಿ ಮಾಡಿಸ್ಬೇಕು ಅಂತ. ಅವತ್ತೇ ಹೋಗಿ ಆರ್ಡ್ರ್ ಕೊಟ್ಟೆ. ಅವ್ರು ಶುಕ್ರವಾರ ರಾತ್ರಿನೇ ಕೊಟ್ಟರು ಪ್ರಭಾವಳಿ 8 ಅಷ್ಟಲಕ್ಷ್ಮಿಗೆ. ಆಮೇಲೆ ಅಷ್ಟಲಕ್ಷ್ಮಿ ಪೂಜೆ ಶುರು ಮಾಡಿದ್ವಿ. ಅವತ್ತೇ ಮಾಡಿದ ದಿವಸನೇ ರಾತ್ರಿ ಕನಸಿನಲ್ಲಿ ಮನೆ ತುಂಬ ನಾಗರಾವ್ ಎಡೆ ಎತ್ಕೊಂಡು ಕೂತ್ಕೊಂಡು ಸುತ್ತ ಬಿಳಿ ಆನೆಗಳು, ಮನೆ ಸುತ್ತ ಆಕಾಶದ ತನಕ ಎತ್ತರದಷ್ಟು ಆನೆಗಳು, ಬಿಳಿ ಆನೆಗಳು ಇತ್ತು. ಮರ್ತೋಯ್ತು ನನಗೆ. ಯಜಮಾನ್ರಿಗೆ ಶ್ರೀನಿವಾಸನ ದೇವಸ್ಥಾನದಲ್ಲಿ ಫ್ಲೋರಿಂಗ್ ಆಗಬೇಕು ಅಂತ ಅವತ್ತೇ ಕನಸು ಬಿದ್ದಿದೆ, ಅದೂ ಮರ್ತೋಯ್ತು ನನಗೆ. ಆಮೇಲೆ ಸೋಮವಾರ ರಂಗಪ್ಪ ಅನ್ನೋರು ನಮ್ಮ ಹತ್ರ ಇದ್ದಾರೆ. ಅವ್ರು ಬಂದು ಹೇಳಿದರು, ಅಣ್ಣ ನಿಮಗೆ ದೇವಸ್ಥಾನ ಕಟ್ಟಿಸ್ಕೊಡ್ಬೇಕು ಅಂತ ದೇವಿ ಕೈ ಇಟ್ಕೊಂಡು ಇಲ್ಲಿ ಜಾಗ ತೋರಿಸಿದ್ದಾರೆ ಅಂತ ಹೇಳಿದರು. ಆವಾಗ ನನಗೆ ನೆನಪಂತು ಈ ಥರ ಅಂತ. ಪುರೋಹಿತರನ್ನು ಕೇಳಿದ್ದಕ್ಕೆ ರಾಜರಾಜೇಶ್ವರಿ, ಅಷ್ಟಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಆಗಬೇಕು ಅಂತ ಹೇಳಿದರು. ಅದೆಲ್ಲ ದೊಡ್ಡದು ಅಂದ್ಬಿಟ್ಟು ನಾವು ಗಜಲಕ್ಷ್ಮಿದೇ ಆಗಲಿ ಅಂತ ನಿರ್ಧಾರ ಮಾಡಿದ್ವಿ. ಆಮೇಲೆ ಅಲ್ಲಿ ತಮಿಳ್ನಾಡಿಂದ ತುಂಬ ಒಳ್ಳೆ ಕಲ್ಲು ಸಿಕ್ಕಿದೆ, ಆರ್ಟ್ ಸಮೇತ ಬರುತ್ತೆ ಅಂತ ಅವ್ರು ಹೇಳಿದರು. ಮಾಡಿ 17 ವರ್ಷ ಆದರೂ ವಿಗ್ರಹ ಬರಲಿಲ್ಲ. ಯಾಕೆಂದರೆ ವಸಂತ ನಗರದಲ್ಲಿ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಬಂದಮೇಲೆ 2 ತಿಂಗಳಿಗೆ ಇದು ಬಂತು. ಇದು ಬರಲಿಲ್ಲ ಒಳಗಡೆ ದೇವಸ್ಥಾನಕ್ಕೆ. ಹಠ ಮಾಡ್ಕೊಂಡು ಕೂತ್ಕೊಂತ ಆಚೆ ಕಡೆ ಲೇಟ್ ಆಯಿತು ಅಂತ. ಲೇಟ್ ಆಯಿತು ಅಂತ ಅವಾಗ ತುಂಬ ಹತ್ಕೊಂಡು ನಾನು ಮಂಗಳಾರತಿ ಎಲ್ಲ ಮಾಡಿದ್ದಕ್ಕೆ ಅವಾಗ ಬಂತು. ಬಂದರೆ ವಿಗ್ರಹ ಇಟ್ಟಿದ್ರೆ ಅದ್ರ ಮೇಲೆ ನಾಗರಾವ್ಗಳು ಎಲ್ಲ ಕಾವಲಿಡ್ತಾ ಇತ್ತು. ಯಾವಾಗಲೂ ಕೆಲಸದವರೆಲ್ಲ ಹಾಗೆ ಮಾಡ್ತಾಯಿದ್ರು ಕೆಲಸ. ಆಮೇಲೆ ಇಲ್ಲಿ ಋಷಿಗಳು ಎಲ್ಲರೂ ಶ್ರೀರಾಮ ಇದ್ದಿದ್ದ ಜಾಗ. ಈ ಜಾಗಕ್ಕೆ ಅರ್ಜುನ ಬಿಟ್ಟಳ್ಳಿ ಅಂತ ಹೆಸರು. ಅರ್ಜುನ ಇದ್ದಿದ್ದ ಜಾಗ. ಇಲ್ಲಿ ಆಂಜನೇಯ ಬರೆದಿರೋ ಕಲ್ಲು, ಲಿಪಿ ಕಲ್ಲಿದೆ, ಒಂದು ಅರ್ಧ ಕಿಲೋಮೀಟ್ರ್ ಇದು ಉದ್ದಕ್ಕೆ. ಇದಕ್ಕೆ ಅರ್ಜುನ ಬಿಟ್ಟಳ್ಳಿ ಅಂತ ಹೆಸರು. ಇಲ್ಲಿ ಋಷಿ ಮುನಿಗಳು ತಪಸ್ ಮಾಡಿರೋದ್ರಿಂದ ನಲ್ಲಿಕಾಯಿ ಒಂದು ಮೂಸಂಬಿ ಅಷ್ಟು ದಪ್ಪ ಬಿಡುತ್ತೆ. ಸೀಗೆಕಾಯಿ, ನಲ್ಲಿಕಾಯಿ ಇಲ್ಲೂ ಇವತ್ತಿನ ದಿವಸ ಋಷಿ ಮುನಿಗಳು ಸಂಚಾರ ಇದೆ ಇಲ್ಲಿ. ಹೌದು. ನಮಗೆ ಜನ ಎದುರಿಸ್ಬಿಟ್ಟಿದ್ರು, ದೇವಸ್ಥಾನ ಕಟ್ಟಬೇಡಿ, ಮಕ್ಳಿಗೆ ಒಳ್ಳೇದಾಗಲ್ಲ ಅಂತ. ಅದೇನು ಮಾಡಿದ್ರು ಬಿಡಲಿಲ್ಲ, ಕಟ್ಟಂಗೆ ಆಯಿತು. ತಂದೆಯವರು ಚಿಕ್ಕಮಂಗ್ಳೂರಿನಲ್ಲಿ ದತ್ತಾತ್ರೇಯನ ದೇವಸ್ಥಾನ ಕಟ್ಟಿಸಿದ್ದಾರೆ. ಅವ್ರಿಗೆ ಸಮೇತ ಕನ್ಸಲ್ಲಿ ಬಂದು ದತ್ತಾತ್ರೇಯ ಸ್ಥಾಪನೆ ಮಾಡಿದ್ದು. ಅಲ್ಲಿವಾಗ ತುಂಬ ಅಭಿವೃದ್ಧಿ ಆಗಿದೆ ದೇವಸ್ಥಾನ. ಅದು ಇಲ್ಲಿ ದತ್ತಾತ್ರೇಯನ ಮರ ದೇವಿಗೆ ನೆರಳಾಗಿ ಬಂದಿದೆ. ಆ ಕಡೆ ಮರ ಅದೇ ಬಂದಿದೆ. ದತ್ತಾತ್ರೇಯನ ದೇವಸ್ಥಾನ ಮರ, ಹತ್ತಿ ಔದಂಬರ ಮರ ದತ್ತಾತ್ರೇಯಂದು ಅದು ಬಂದಿದೆ. ಅದು ದೇವಾಲಯ ಕಟ್ಟಿದ್ದಾದ್ಮೇಲೆ ಬಂದಿದೆ. ಅದು ನಮ್ಗೆ ಬಂದಿಲ್ಲ, ಆ ಕಡೆಯವ್ರಿಗೆ ಬಂದಿದೆ, ಆ ಕಡೆ ಜಾಗದವ್ರಿಗೆ ಬಂದಿದೆ. ಅದನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದು ವೈಬ್ರೇಷನ್ ಎಲ್ಲ ದೇವಸ್ಥಾನಕ್ಕೂ ಬರಲ್ಲ. ಹೌದು, ಕೆಲವೊಂದು ದೇವಾಲಯಗಳು ಮಾತ್ರ ವೈಬ್ರೇಷನ್ ಇರೋದು. ಏನು ಹೇಳ್ತೀರಿ ನಿಮ್ಮ ಭಾಗಕ್ಕೆ ಅದು ಒಲ್ದು ಬಂದಿರೋದು? ನಾನು ಇಲ್ಲಿಂದ ಕುಂಕುಮ ತೊಗೊಂಡೋಗಿ ಎಲ್ಲ ಹೆಣ್ಮಕ್ಳಿಗೂ ಕೊಟ್ಟರೆ ಮದುವೆ ಆಯಿತು. ತುಂಬ ಜನಕ್ಕೆ ಮದುವೆ ಆಯಿತು. ಅದು ಹೆಂಗೋ ಗೊತ್ತಿಲ್ಲ ನನಗೆ. ಇಲ್ಲಿಂದ ಕುಂಕುಮ ತೊಗೊಂಡೋಗಿ ಕೊಟ್ಟರೆ ಅವ್ರಿಗೆ ಆ ಡಬ್ಬದಲ್ಲಿ ಹೆಸರು. ಮತ್ತು ನನಗೆ ಇಲ್ಲಿ 8 ಲಕ್ಷ್ಮೀ ಕಾಸು ಮತ್ತು 8 ಶಿವಪಾರ್ವತಿ ಕಾಸು, ಸ್ವಲ್ಪ ಯಾವ್ಯಾವ ದೇಶದ ಲಿಪಿಗಳೆಲ್ಲ ಸಿಕ್ಕಿದೆ. ಇಲ್ಲೇ ಆ ಕಡೆ ಇದೇ ಜಾಗದಲ್ಲಿ ಒಂದು ನಾಗರಕಲ್ಲು ಕೆಳಗೆ ಆ ಲಿಪಿಗಳಲ್ಲಿ ಎಲ್ಲ ದೇಶದ ಭಾಷೆನೂ ಇದೆ.
ಅದನ್ನು ಇವಾಗ ಇಟ್ಕೊಳಕ್ಕಾಗಲ್ಲ ಅಂತ ಎಲ್ಲ ವಿಗ್ರಹ ಕೆಳಗೆ ಹಾಕಿಸ್ಬಿಟ್ಟಿದ್ದೀನಿ ನಾನು. ಇದು ನವಗ್ರಹ ಮತ್ತು ನಾಗರಕಲ್ಲು ಎಲ್ಲ ರಂಗಪ್ಪ ಅನ್ನೋರು ಮಾಡಿಸಿರೋದು. ಈ ಕಲ್ಲು ಕೆಲಸ ಎಲ್ಲ ಅವರೇ ಮಾಡಿಸಿರೋದು. ಈ ಭೂಮಿ ನಿಮಗೆ ಒಲ್ದು ಬಂದಿದ್ದು ಹೆಂಗೆ ಅಂತ? ಅದು ನಮ್ಮ ಭಾವ ಅವ್ರದ್ದು ಭೂಮಿ. ಈ ರಂಗಪ್ಪ ಅವ್ರು ಬಂದು ದೇವಸ್ಥಾನ ಕಟ್ಟಿಸ್ಬೇಕು ನೀವು ಅಂತ ಹೇಳಿದ್ಮೇಲೆ ನಾವು ಅದನ್ನು ತೊಗೊಂಡ್ವಿ. ಇದು ಭೂಮಿ ನೀವು ಖರೀದಿ ಮಾಡಿ ಇದೇ ಜಾಗದಲ್ಲಿ. ರಂಗಪ್ಪ ಯಾರು? ರಂಗಪ್ಪ ಅನ್ನೋರು ನಮ್ಮ ಹತ್ರ ಚಿಕ್ಕಂದಿನಲ್ಲೂ ಕೆಲಸಕ್ಕಿದ್ರು. ಅವ್ರು ಇಲ್ಲೇ ಇದ್ದಾರೆ. ಇಲ್ಲ ಬೆಂಗಳೂರಿನವರು. ಆಮೇಲೆ ಇಲ್ಲಿರೋ ರುದ್ರಸ್ವಾಮಿ ಅನ್ನೋರು, ಸಿದ್ದು ಅನ್ನೋರು ತುಂಬ ಸಹಾಯ ಮಾಡಿದ್ದಾರೆ. ನೀವು ಮೂಲ ಯಾವ ಊರಮ್ಮ? ನಾನು ತಾಯಿ ಮೇಲೆ ಚಿಕ್ಕಮಂಗ್ಳೂರಿನಲ್ಲಿ ನಮ್ಮ ತಂದೆ ದತ್ತಾತ್ರೇಯನ ದೇವಸ್ಥಾನ ಕಟ್ಟಿಸಿದ್ದಾರೆ. ಅಲ್ಲ, ಎಲ್ಲಿದೆ ಚಿಕ್ಕಮಂಗ್ಳೂರು? ಕೊಟ್ಟಿರೋದು ಬೆಂಗಳೂರಿಗೆ. ಎಲ್ಲಿ ಬೆಂಗಳೂರಲ್ಲಿ? ವಸಂತ ನಗರ. ಈಗ ಚಿಕ್ಕಮಂಗ್ಳೂರು ಗಂಡನ ಮನೆ ಬೆಂಗಳೂರು ವಸಂತ ನಗರ. ಈಗ ಅರ್ಜುನ್ ಬೆಟ್ಟನಳ್ಳಿಗೆ ಹೆಂಗೆ ನಿಮ್ಮ ಪ್ರಯಾಣ? ನಮ್ಮ ಭಾವ ಅವ್ರದ್ದು ತೋಟ ಇದು, ನಾವು ತಗೊಂಡ್ವಿ. ಪ್ರೇರೇಪಣೆ ಆಯ್ತು. ಹೌದೌದು. ಇದನ್ನೆಲ್ಲ ನೋಡ್ತಾ ಇದ್ರೆ ದೈವ ಸಂಕಲ್ಪ ಅನ್ಸಲ್ಲ? ಹೌದು. ಇದೆಲ್ಲ ಕಟ್ಟಿದಾದ್ಮೇಲೆ ನಿಮ್ಮ ಮನೆ ಒಳಗೆ ಕುಟುಂಬ ಎಲ್ಲ ಚೆನ್ನಾಗಿದೆ. ಕನಸಿಗೆ ಬೀಳೋದೆಲ್ಲ ಏನು ತೊಂದರೆ ಎಲ್ಲ ಚೆನ್ನಾಗಿದೆ. ಒಟ್ಟು ಇಲ್ಲಿ ಹೆಣ್ಮಕ್ಳುಗಳಿಗೆಲ್ಲ ಮದುವೆ ಆಗುತ್ತೆ? ಇಲ್ಲಿ ಹೆಣ್ಮಕ್ಳಿಲ್ಲ, ಇಬ್ಬರು ಗಂಡು ಮಕ್ಕಳು. ಯಾವ ಥರ ಕುಂಕುಮ? ಅರ್ಚನೆ ಇದು. ಅದು ನನಗೆ ಕಾಸು ಎಲ್ಲ ಸಿಕ್ಕಿತ್ತಲ್ಲ, ಅದನ್ನು ನಾನು ಕುಂಕುಮಾರ್ಚನೆ ಮಾಡ್ತಾಯಿದ್ದೆ. ಅದಕ್ಕೆ ಕುಂಕುಮಾರ್ಚನೆ ಮಾಡ್ತಾಯಿದ್ದೆ, ಸಹಸ್ರನಾಮ ಹೇಳ್ಕೊಂಡು. ಆ ಕುಂಕುಮನ ಕೊಟ್ಟರೆ ಮದುವೆ ಆಗೋದು. ಆ ಕುಂಕುಮನ ಎಲ್ಲಿ ತರ್ತೀರಿ? ಇನ್ನೂ ಇದೆಯಾ? ಇದೆ. ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಯಾರು ಬೇಕಾ ಬರ್ಬೋದಾ? ಹೌದೌದು. ಇದು ಯಾವುದೇ ಕುಲದೇವರೇನಲ್ಲ, ಪಬ್ಲಿಕ್ ಎಲ್ಲರೂ. ಹೌದೌದು, ಖಂಡಿತ ಎಲ್ಲರೂ ಬಂದು ಪೂಜೆಯಲ್ಲಿ ಭಾಗವಹಿಸುವಂಥದ್ದು ಖಂಡಿತ. ದಯವಿಟ್ಟು ಬರ್ಬೋದು, ಖಂಡಿತ. ಯಾವಾಗೆಲ್ಲ ದೇವಾಲಯ ಓಪನ್ ಇರ್ತದಮ್ಮ? ಯಾವಾಗಲೂ ಇರುತ್ತೆ. ಟೈಮಿಂಗ್ಸ್ ಹಾಕಿದ್ದಾರೆ, ಫೋನ್ ನಂಬರ್ ಹಾಕಿದ್ದಾರೆ. ಅವರಿಲ್ಲ 2 ಕಿಲೋಮೀಟ್ರ್ ಹತ್ತಿರದಲ್ಲಿದ್ದಾರೆ. ಫೋನ್ ಮಾಡಿದರೆ ಬರ್ತಾರೆ. ಡೈಲಿ ಪೂಜೆ ನಡೆಯುತ್ತೆ.